ಅನ್ನುವಂಥದ್ದಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ. ಏನೋ ಸಿಬಿಐ ಅಧಿಕಾರಿಗಳನ್ನ ಪೊಲೀಸರು ವಶಕ್ಕೆ ಪಡೆದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಪಶ್ಚಿಮ ಬಂಗಾಳದಲ್ಲಿ ಈಗ ಅಸಾಧಾರಣ ಪರಿಸ್ಥಿತಿ ಇದೆ. ಪೊಲೀಸ್ ಆಯುಕ್ತ ರಾಜೀವ್ ಕುಮಾರ್ ಕೂಡ ಆರೋಪಿಯಾಗ್ತಾರೆ. ಈ ರೀತಿಯಾಗಿ ಸಿಬಿಐ ಅಧಿಕಾರಿಗಳಿಗೆ ಬೆದರಿಕೆಯನ್ನು ಹಾಕಲಾಗಿದೆ. ಹಗರಣ ಸಂಬಂಧ ಸಾಕ್ಷ್ಯ ನಾಶ ಮಾಡಿರೋ ಸಾಧ್ಯತೆ ಕೂಡ ಇದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ನಲ್ಲಿ ಸಿಬಿಐ ಪರ ವಕೀಲರು ವಾದವನ್ನ ಮಂಡನೆ ಮಾಡಿದ್ರು. ಸಿಬಿಐ ಪರ ವಕೀಲರಾದಂತಹ ತುಷಾರ್ ಮೆಹ್ತಾ ಈ ವಾದವನ್ನ ಮಂಡನೆ ಮಾಡಿದ್ರು. ಸಾಲಿಸಿಟರ್ ಜನರಲ್ ಸಿಬಿಐ ಮನವಿಗೆ ಸಿಜೆ ರಂಜನ್ ಗೊಗೊಯ್ ಪ್ರಶ್ನೆಗಳನ್ನ ಕೇಳಿದ್ರು. ಒಂದಷ್ಟು ಪ್ರಶ್ನೆಯನ್ನ ಕೇಳಿದ್ರು ಸಿಜೆ ರಂಜನ್ ಗೊಗೊಯ್. ಸಾಕ್ಷ್ಯ ನಾಶ ಮಾಡಿರೋದಕ್ಕೆ ಪುರಾವೆ ಏನಾದರೂ ಇದೆಯಾ? ನೀವು ಸಾಕ್ಷ್ಯ ನಾಶ ಮಾಡಿದ್ದಾರೆ ಅನ್ನುವಂಥ ವಿಚಾರವನ್ನ ಹೇಳ್ತಾ ಇದ್ರಿ, ಅದಕ್ಕೇನಾದರೂ ಪುರಾವೆ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನ ಕೇಳ್ತಾರೆ. ಇವಿಷ್ಟು ನಡೆದಂಥ ವಾದ ಪ್ರತಿವಾದಗಳಿವು ಸುಪ್ರೀಂ ಕೋರ್ಟ್ನಲ್ಲಿ. ಒಂದು ಹಂತಕ್ಕೆ ಹೋಗಿ ಸಿಬಿಐ ಅಧಿಕಾರಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿರುವಂಥ ಪ್ರಕರಣ ಇದೆಯಲ್ಲ, ಅದೊಂದು ಗಂಭೀರವಾದಂಥ ಪ್ರಕರಣ. ಪಶ್ಚಿಮ ಬಂಗಾಳದಲ್ಲಿ ಈಗ ಅಸಾಧಾರಣವಾದಂಥ ಪರಿಸ್ಥಿತಿ ಇದೆ. ಇವಿಷ್ಟು ಕೂಡ ಸಿಬಿಐ ಪರವಾಗಿ ತುಷಾರ್ ಮೆಹ್ತಾ, ಸಾಲಿಸಿಟರ್ ಜನರಲ್ ಅವರು ವಾದವನ್ನ ಮಂಡನೆ ಮಾಡಿರೋದು. ಪಶ್ಚಿಮ ಬಂಗಾಳದಲ್ಲಿ ಈಗ ಪರಿಸ್ಥಿತಿ ಅಸಾಧಾರಣವಾಗಿದೆ. ಪೊಲೀಸ್ ಆಯುಕ್ತ ರಾಜೀವ್ ಕುಮಾರ್ ಕೂಡ ಇಲ್ಲಿ ಆರೋಪಿ ಆಗ್ತಾರೆ. ಸಿಬಿಐ ಅಧಿಕಾರಿಗಳಿಗೆ ಬೆದರಿಕೆಯನ್ನು ಕೂಡ ಹಾಕಲಾಗಿದೆ. ಹಗರಣದ ಸಂಬಂಧ ಸಾಕ್ಷ್ಯ ನಾಶ ಮಾಡಿರುವಂತಹ ಸಾಧ್ಯತೆ ಕೂಡ ಇದೆ ಅನ್ನುವಂಥ ವಿಚಾರವನ್ನ ಸುಪ್ರೀಂ ಕೋರ್ಟ್ನಲ್ಲಿ ಸಿಬಿಐ ಪರ ವಕೀಲ ತುಷಾರ್ ಮೆಹ್ತಾ ವಾದವನ್ನ ಮಂಡನೆ ಮಾಡ್ತಾ ಇದ್ರು. ಇನ್ನು ತುಷಾರ್ ಮೆಹ್ತಾ ಸಾಲಿಸಿಟರ್ ಜನರಲ್ ಸಿಬಿಐ ಮನವಿಗೆ ಅಲ್ಲಿ ಸಿಜೆ ರಂಜನ್ ಗೊಗೊಯ್ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸಾಕ್ಷ್ಯ ನಾಶ ಮಾಡಿದ್ದಾರೆ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ದೀರಿ, ಅದಕ್ಕೆ ತಕ್ಕದಾಗೆ ಏನಾದರೂ ಪುರಾವೆ ಇದೆಯಾ ಅನ್ನುವಂಥ ವಿಚಾರವನ್ನ ಕೇಳ್ತಾರೆ. ಸಾಕ್ಷ್ಯ ನಾಶದ ಪುರಾವೆ ಇದ್ದಲ್ಲಿ ಪೊಲೀಸ್ ಅಧಿಕಾರಿಯ ವಿರುದ್ಧ ಕ್ರಮ ಅನ್ನುವಂಥ ವಿಚಾರವನ್ನು ಕೂಡ ಸದ್ಯ ಸುಪ್ರೀಂ ಕೋರ್ಟ್ ಹೇಳಿ ನಾಳೆಗೆ ವಿಚಾರಣೆಯನ್ನ ಮುಂದೂಡಲಾಗಿದೆ. ಇವಿಷ್ಟು ಸಿಬಿಐ ಅಧಿಕಾರಿಗಳನ್ನ ಪಶ್ಚಿಮ ಬಂಗಾಳದಲ್ಲಿ ಪೊಲೀಸರು ವಶಕ್ಕೆ ಪಡೆದುಕೊಂಡಿರುವಂತಹ ವಿಚಾರಕ್ಕೆ ಸದ್ಯ ಸುಪ್ರೀಂ ಕೋರ್ಟ್ನಲ್ಲಿ ನಡೆದಂಥ ಒಂದಷ್ಟು ಬೆಳವಣಿಗೆಗಳ ವಿಚಾರವನ್ನು ನೋಡ್ತಾ ಇದ್ವಿ. ಸಿಬಿಐ ಪರವಾಗಿ ಅಲ್ಲಿ ವಕೀಲ ತುಷಾರ್ ಮೆಹ್ತಾ ವಾದ ಮಂಡನೆ ಮಾಡ್ತಾ ಇದ್ರು. ಪಶ್ಚಿಮ ಬಂಗಾಳ ಈಗ ಅಸಾಧಾರಣವಾದಂಥ ಪರಿಸ್ಥಿತಿ ಇದೆ. ಈ ವಿಚಾರದಲ್ಲಿ ಅಲ್ಲಿರುವಂಥ ಪೊಲೀಸ್ ಆಯುಕ್ತರು ಕೂಡ ಆರೋಪಿ ಆಗ್ತಾರೆ. ಸಾಕ್ಷ್ಯ ನಾಶ ಮಾಡಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಇದೆ. ಅಷ್ಟು ವಾದವನ್ನು ಮಂಡನೆ ಮಾಡಿದ್ರು ಅಲ್ಲಿ ತುಷಾರ್ ಮೆಹ್ತಾ. ಇವರು ಮುಂದಿಟ್ಟಂಥ ವಾದಕ್ಕೆ ಸಂಬಂಧಪಟ್ಟ ಹಾಗೆ ಸಿಜೆ ಕೂಡ ಪ್ರಶ್ನೆ ಕೇಳಿದ್ದಾರೆ. ಏನಾದರೂ ಪುರಾವೆ ಇದೆಯಾ ಸಾಕ್ಷಿ ನಾಶಕ್ಕೆ ಸಂಬಂಧಪಟ್ಟ ಹಾಗೆ? ಏನಾದರೂ ಇದ್ರೆ ಪೊಲೀಸ್ ವಿರುದ್ಧ ಕ್ರಮ ಅನ್ನುವಂಥ ಮಾತುಗಳನ್ನಾಡಿ ನಾಳೆಗೆ ವಿಚಾರಣೆಯನ್ನು ಮುಂದೂಡಲಾಗಿದೆ.